ದಿನಾಲೂ ನೀವು ಬಳಸುವಂಥ 100 ರೂಪಾಯಿ ನೋಟಲ್ಲಿ ಇರುವಂಥ ಚಿತ್ರ, ಆ ಚಿತ್ರ ಇರೋದು ಇದೇ ಸ್ಥಳದಲ್ಲಿ. ಇನ್ನು ಈ ಬಾವಿಯ ಕೊನೆಯ ಹಂತದಲ್ಲಿ 30 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಐತಿ ಅಂತ ಹೇಳ್ತಾರೆ. ಇವಾಗ ನಾನು ಬಂದಿರೋದು ಪಾಟನ್ ಜಿಲ್ಲೆಯ ಈ ರಾಣಿ ಕಿ ವಾವ್ ಅನ್ನೋ ಸ್ಥಳ. ಇವಾಗ ತೋರಿಸ್ತಾ ಇರುವಂಥ ಈ ಪ್ಲೇಸಿನ ವಿಶೇಷತೆ ಏನಪ್ಪ ಅಂತಂದರೆ, ದಿನಾಲೂ ನೀವು ಬಳಸುವಂಥ 100 ರೂಪಾಯಿ ನೋಟಲ್ಲಿ ಇರುವಂಥ ಚಿತ್ರ, ಆ ಚಿತ್ರ ಇರೋದು ಇದೇ ಸ್ಥಳದಲ್ಲಿ. ಇವಾಗ ರಾಣಿ ಕಿ ವಾವ್ ಅನ್ನೋ ಈ ಸ್ಥಳದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸುಮಾರು 11ನೇ ಶತಮಾನದಲ್ಲಿ ಉದಯಮತಿ ಅನ್ನೋ ರಾಣಿ ತನ್ನ ಗಂಡನ ನೆನಪಿಗೋಸ್ಕರ 7 ಅಂತಸ್ತಿನ ಈ ಸ್ಥಳವನ್ನು ಕಟ್ಟಿಸ್ತಾರೆ. ಒಂದು ರೀತಿ ಇದಕ್ಕೆ ಸ್ಟೆಪ್ವೆಲ್ ಅಂತಲೂ ಕರೀತಾರೆ. ಈ ರೀತಿ ಸ್ಟೆಪ್ವೆಲ್ನ ಸುಮಾರು ಜಾಗದಲ್ಲಿ ನೀವು ಖಂಡಿತ ನೋಡ್ಬೋದು. 7 ಅಂತಸ್ತಿನ ಈ ಸ್ಥಳವನ್ನು ನೀವು 100 ರೂಪಾಯಿ ನೋಟಲ್ಲಿ ನೋಡ್ಬೋದು. ಇರಿ, ನಾನಿವಾಗ ನಿಮಗೆ ಇದನ್ನು ತೋರಿಸ್ತೀನಿ. ಸೊ ಈ ಜಾಗದಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಇಲ್ಲೇನು ನೋಡ್ತಾ ಇದ್ರಲ್ವಾ 100 ರೂಪಾಯಿ ನೋಟು, ಈ 100 ರೂಪಾಯಿ ನೋಟಲ್ಲಿ ಕಾಣುವಂಥ ಈ ಸ್ಥಳ ಇರೋದು ಇದೇ ಪಾಟನ್ ಅನ್ನೋ ಜಿಲ್ಲೆಯಲ್ಲಿ. ಇದರ ಹೆಸರೇ ರಾಣಿ ಕಿ ವಾವ್ ಅಂತ. ಇವಾಗ ಏನು ನೋಡ್ತಾ ಇದ್ರಲ್ವಾ, ಇದುವೇ ಆ ಸ್ಥಳ. ಕೆಳಗಡೆ ನಿಂತರೆ ಪೂರ್ತಿ ಮೆಟಲ್ಗಳನ್ನು ಯಾವ ರೀತಿ ಒಂದು ರೀತಿ ಕ್ರಿಯೇಟಿವ್ ಆಗಿ 11ನೇ ಶತಮಾನದಲ್ಲೇ ಇದನ್ನು ನಿರ್ಮಾಣ ಮಾಡಿದಾರಂತ. ಆ್ಯಕ್ಚುಲಿ ಈ ಸ್ಥಳದ ಒಳಗಡೆ ನೀವು 500ಕ್ಕಿಂತ ಹೆಚ್ಚು ಕೆತ್ತನೆಗಳನ್ನು, ಗೋಡೆಯ ಮೇಲೆ ಮೂರ್ತಿಗಳನ್ನು ನೀವು ನೋಡ್ಬೋದು ಇಲ್ಲಿ. ಈ ಜಾಗಕ್ಕಂತೂ ಹೊರದೇಶದಿಂದ ಸಿಕ್ಕಾಪಟ್ಟೆ ಟೂರಿಸ್ಟ್ಗಳು ಈ ಜಾಗಕ್ಕೆ ಬರ್ತಾರೆ. ಈ ಸ್ಥಳ ಇಷ್ಟು ಕ್ರಿಯೇಟಿವ್ ಆಗಿ, ಇಷ್ಟು ಸುಂದರವಾಗಿ, ಇಷ್ಟು ವಿಭಿನ್ನವಾಗಿ ಇರೋ ಕಾರಣನೇ 2014ರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಗೆ ಈ ಸ್ಥಳ ಸೇರುತ್ತೆ. ಇದು ರಾಣಿ ಕಿ ವಾವ್ ಅಂದರೆ ರಾಣಿಯ ಮೆಟ್ಟಿಲುಗಳ ಬಾವಿ ಅಂತಲೂ ಕರಿಬೋದು. ಒಂದು ರೀತಿ ಡಿಫ್ರೆಂಟ್ ಆಗಿರೋ ಹೆಸರುಗಳದಾವೆ ಇದಕ್ಕೆಲ್ಲ. ಒಟ್ಟಿನಲ್ಲಿ ಆವಾಗಿನ ರಾಣಿ ಇಷ್ಟೆಲ್ಲ ತಲೆ ಓಡಿಸಿ ತನ್ನ ಗಂಡರಿಗೋಸ್ಕರ ಈ ರೀತಿ ಒಂದು ಪ್ಲೇಸ್ ಕಟ್ಟಿರೋದು ನಿಜವಾಗ್ಲೂ ಖುಷಿಗುರು. ಅಷ್ಟಕ್ಕೂ ನೀವು ಗುಜರಾತ್ನಲ್ಲಿ ಬಂದರೆ ಈ ರೀತಿ ಬಾವಿಗಳನ್ನು ಸಿಕ್ಕಾಪಟ್ಟೆ ನೋಡ್ಬೋದು. ಯಾಕೆ ಇದನ್ನು ಕಟ್ಟೋ ಒಂದು ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ, ಹೊರಗಡೆ ಎಷ್ಟೇ ತಾಪಮಾನ ಜಾಸ್ತಿ ಇದ್ದರೂ ಒಳಗಡೆ ಬರ್ತಾ ಇದ್ದ ಹಾಗೆ ನೀವು ಒಂದು ರೀತಿ ತಂಪಾದ ರೀತಿ ಫೀಲ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಒಂದು ರೀತಿ ವಿಶ್ರಾಂತಿ ಪಡೆಯುವಗೋಸ್ಕರನೇ ಈ ರೀತಿ ಎಲ್ಲ ಜಾಗಗಳನ್ನು ಆವಾಗ ಕಟ್ಟಿಸ್ತಾ ಇದ್ರು. ಇದೊಂದೇ ಅಲ್ಲ, ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ವಡೋದರಾದಲ್ಲಿ ಆಗಿರ್ಬೋದು ಅಥವಾ ಅದನ್ನು ಬಿಟ್ಟರೆ ಅಹಮದಾಬಾದಲ್ಲಿ ಆಗಿರ್ಬೋದು. ಈಗಾಗಲೇ ಇದೇ ರೀತಿ ಸ್ವಲ್ಪ ಚಿಕ್ಕ ಪ್ಲೇಸ್ಗಳನ್ನು ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಇನ್ನು ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ಆ ಪ್ಲೇಸ್ಗಳನ್ನು ಕೂಡ ನೀವು ನೋಡ್ಬೋದು. ಈ ಬಾವಿ ಸುತ್ತಲೂ ಕೆತ್ತಿರುವಂಥ ಪ್ರತಿಯೊಂದು ಮೂರ್ತಿಗೂ ಅದರದೇ ಆದಂಥ ಪ್ರತಿಯೊಂದು ಕಥೆ ಐತಿ. 1000ಕ್ಕಿಂತ ಹೆಚ್ಚು ಸಣ್ಣ ಸಣ್ಣ ಶಿಲ್ಪಗಳನ್ನು ನಾವು ನೋಡ್ಬೋದು. ಇದರೆಲ್ಲರಲ್ಲಿ ಪೂರ್ತಿ ಪ್ರಮುಖವಾದದ್ದು ಯಾವುದಂದರೆ ಇದುವೇ ವಿಷ್ಣುವಿನ ದಶಾವತಾರದ ಕೆತ್ತನೆಗಳನ್ನು ಕೂಡ ಈ ಬಾವಿಯ ಸುತ್ತಲೂ ನಾವು ಕಾಣ್ಬೋದು. ಒಳಗಡೆ ಹಾವಿನ ಹೆಡೆಯ ಮೇಲೆ ಮಲಗಿರುವಂಥ ವಿಷ್ಣುವಿನ ಕೆತ್ತನೆಯನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ಹೆಣ್ಮಕ್ಳು ಸಿಂಗಾರ ಮಾಡೋ ರೀತಿ ಇದನ್ನೆಲ್ಲ ಅವರು ಕೆತ್ತಿದ್ದಾರೆ ನೋಡ್ಬೋದು. ಕಿವಿಲಿ ಜುಮ್ಕಿ ಹಾಕೊಳ್ಳೋದಾಗಿರ್ಬೋದು, ಅಂದರೆ ಅಲ್ಲಿ ಒಂದು ಪಾಪುನ ಎತ್ಕೊಂಡು ಅವರಿಗೆ ಮೇಲ್ಗಡೆ ತೋರಿಸ್ತಾ ಇರೋದಾಗಿರ್ಬೋದು. ಒಂದು ರೀತಿ ಎಲ್ಲ ಡಿಫ್ರೆಂಟ್ ರೀತಿಯ ಶೈಲಿಗಳ ವಿಶಿಷ್ಟ ಶಿಲ್ಪಕಲೆಗಳನ್ನು ನಾವು ಕಾಣ್ಬೋದು. ಹಾಗೆ ಮೇಲ್ಗಡೆ ಅಲ್ಲೇ ನೋಡ್ತಾ ಇದ್ರಲ್ವ, ಅದು ಬ್ರಹ್ಮ ವಿಷ್ಣು ಮಹೇಶ್ವರ, ಮತ್ತು ಪಕ್ಕದಲ್ಲಿ ಶಿವ ಪಾರ್ವತಿ ಮತ್ತು ಗಣೇಶ. ಈ ರೀತಿ ಸಿಕ್ಕಾಪಟ್ಟೆ ದೇವರುಗಳನ್ನು 500 ಅಲ್ಲ 1000ಕ್ಕಿಂತ ಹೆಚ್ಚು ಮೂರ್ತಿಗಳನ್ನು ಈ ಜಾಗದಲ್ಲಿ ನಾವು ಕಾಣ್ಬೋದು. ಈ ಬಾವಿಯು ಹಲವಾರು ಶತಮಾನಗಳ ಕಾಲ ಮುಚ್ಚಿ ಹೋಗಿತ್ತಂತೆ. ಯಾಕಂದರೆ ಸರಸ್ವತಿ ನದಿಯಿಂದ ಬಂದಂಥ ಗಲೀಜು ಮತ್ತು ಹೊಲಸಾಗಿರ್ಬೋದು, ಅದರಿಂದ ಈ ಬಾವಿ ಆದಷ್ಟು ಪೂರ್ತಿ ಮುಚ್ಚೋಗಿತ್ತಂತೆ. ಆದರೆ 1980ರಲ್ಲಿ ಮತ್ತೆ ಇದನ್ನು ಪೂರ್ತಿ ಸ್ವಚ್ಛ ಮಾಡ್ತಾರೆ. ಒಳಗಿದ್ದಂಥ ಎಲ್ಲ ಹೊಲಸುಗಳನ್ನು ತೆಗೆದು ಮತ್ತೆ ಇದನ್ನು ಒಂದು ರೀತಿ ಪ್ರವಾಸಿಗರಿಗೆ ತಾನಾಗಲಿ ಬಂದವರು ಎಲ್ಲರೂ ಕೂಡ ಇದನ್ನು ನೋಡಲಿ ಅಂತ ಮತ್ತೆ ಇದನ್ನು ಕ್ಲೀನ್ ಮಾಡಿ ಮೊದಲಿನ ರೀತಿ ಮಾಡ್ತಾರೆ. ಹಾಗಾಗಿ ಇಲ್ಲಿನ ವಾಸ್ತುಶಿಲ್ಪಗಳಾಗಿರ್ಬೋದು ಅಥವಾ ಸುತ್ತಮುತ್ತಲೂ ಇದ್ದಂಥ ಎಲ್ಲ ನೋಟ ಇವತ್ತಿಗೂ ಕೂಡ ತುಂಬಾ ಅಚ್ಚರಿಯದಂತೆ ಚೆನ್ನಾಗಿ ಕಾಣೋದು. ನಿಜಕ್ಕೂ ಈ ಸ್ಥಳನ ನಾವು 100 ರೂಪಾಯಿ ನೋಟಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಒಂದು ರೀತಿ ಖುಷಿ ಪಡೋ ವಿಷಯನೇ. ಅಲ್ಲೇನದಲ್ವ, ನಾನು ಆವಾಗಲೇ ಹೇಳಿದೆ ನಿಮಗೆ 7 ಅಂತಸ್ತಿನ ಬಾವಿ ಅಂತ. ಆ್ಯಕ್ಚುಲಿ ಇದಿರೋದು ಇಲ್ಲಿ ಇರೋದು ಕೇವಲ 6 ಮಾತ್ರ. ಇನ್ನು ಒಂದಿರೋದು
ಇದೇ ಜಾಗದಲ್ಲಿ ಭೂಕಂಪ ಆದಾಗ ಅಂದರೆ 2001 ಅಥವಾ 2000 ಇಸ್ವಿಯಲ್ಲಿ ಭೂಕಂಪ ಆದಾಗ ಇದೇ ಜಾಗದಲ್ಲಿ ಅದು ಏನೋ ಕೆಳಗಡೆ ಇದೆ ಅಂತೆ. ಆವಾಗಿನಿಂದ ಇಲ್ಲಿ ಪೂರ್ತಿ ಗೇಟ್ ಹಾಕ್ಯಾರವರು. ಇಲ್ಲಿ ನೋಡ್ಬೋದು ಪೂರ್ತಿ ಗೇಟು. ಯಾರಿಗೂ ಕೂಡ ಒಳಗಡೆ ಹೋಗಿ ಅಲೌಡ್ ಮಾಡಲ್ಲ ಅವರು. ಅಂದರೆ ಎಲ್ಲರೂ ಇದೇ ಜಾಗದಲ್ಲಿ ನಿಂತ್ಕೊಂಡು ನೋಡಬೇಕು. ಇನ್ನು ಈ ಬಾವಿಯ ಕೊನೆಯ ಹಂತದಲ್ಲಿ 30 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಐತಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಐತೋ ಇಲ್ವೋ ಗೊತ್ತಿಲ್ಲ. ಏನಾದರೂ ಯುದ್ಧದ ಸಮಯದಲ್ಲಿ ತಪ್ಪಿಸ್ಕೊಳ್ಬೇಕು ಅಂದರೆ ಈ ಸುರಂಗ ಮಾರ್ಗದ ಮೂಲಕನೇ ತಪ್ಪಿಸ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ. ಅಲ್ಲ, ಸುರಂಗ ಮಾರ್ಗ ಐತಿ ಅಂದ್ರೆ ಬಾವಿಯಾಗ ಅಕಸ್ಮಾತ್ ನೀರು ಹಾಕಿದ್ರೆ ನೀರು ಎಲ್ಲಿ ಹೋಗ್ತಾವಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ಯಾವ ರೀತಿ ಟೆಕ್ನಾಲಜಿ ಇತ್ತೋ, ಅದು ಯಾವ ರೀತಿ ಬಳಸ್ತಾ ಇದ್ರು ಅಂತ ಗೊತ್ತಿಲ್ಲ. ಬಟ್ ಐತಿ ಅಂತ ಹೇಳ್ತಾರೆ. ಇಲ್ಲಿ ಗೈಡ್ಸ್ ಕೂಡ ಅದನ್ನು ಹೇಳ್ತಾ ಇದ್ರು. ಮತ್ತು ನೀವು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡ್ಬೋದು, ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಐತಿ. ಹಾಗೆ ಈ ಜಾಗದಲ್ಲಿ ಇಲ್ಲಿ ನೋಡ್ಬೋದು ನೀವು, ಈ ಜಾಗದಲ್ಲಿ ಗ್ಲಾಸ್ ಹಾಕಿದ್ರಂತವರು. ಅಂದರೆ ಒಳಗಡೆ ಯಾರು ಹೋಗದೇ ಇರೋ ರೀತಿ, ಯಾವ ರೀತಿ ಅಂತ ಗೊತ್ತಿಲ್ಲ, ಗ್ಲಾಸ್ ಎಲ್ಲ ಒಡೆದೋಗಿದೆ ಅಂತ ಅದು. ನೋಡ್ರಿ, ಇವೆಲ್ಲ ಕಂಬಗಳನ್ನು ಆವಾಗಿನ ಟೈಮಲ್ಲೇ ಯಾವ ರೀತಿ ಕ್ರಿಯೇಟ್ ಮಾಡ್ಯಾರಂತ. ಯಾಕಂದರೆ ಒಳಗಡೆ ನೋಡ್ಬೋದು ನೀವು, ಪೂರ್ತಿ ಪಳ್ಳೈತಿ. ಇಷ್ಟು ಶತಮಾನಗಳು ಆದರೂ ಕೂಡ ಯಾವುದೇ ಒಂದು ರೀತಿಯ ಚಿಕ್ಕ ಹಾನಿ ಕೂಡ ಈ ಕಂಬಗಳಿಗೆ ಆಗಿಲ್ಲ. ಅಷ್ಟು ಗಟ್ಟಿಮುಟ್ಟಾಗಿ ಕಂಬಗಳನ್ನು ಆವಾಗಿನ ಟೈಮಲ್ಲೇ ಇದನ್ನೆಲ್ಲ ನಿರ್ಮಿಸ್ಯಾರ ಅವರು. ಇಲ್ಲೆಲ್ಲ ನೋಡ್ಬೋದು ನೀವು, ಅಲ್ಲೊಂದು ಆ ರೀತಿ ಎಲ್ಲ ಕಂಬಗಳದಾವು. ನನ್ನನ್ನು ಸೇರಿಸಿ ಎಲ್ಲರೂ 100 ರೂಪಾಯಿ ಫೋಟೋ ಹಿಡ್ಕೊಳ್ಳೋದು ಅದರಲ್ಲೇ ಬ್ಯುಸಿ ಆಗ್ಯಾರ ಎಲ್ಲರೂ. ಆ್ಯಕ್ಚುಲಿ ಫೋಟೋ ಹಿಡ್ಕೊಳ್ಳೋಕೆ ಜಾಗನೇ ಇಲ್ಲ ಇಲ್ಲಿ. ಅಲ್ಲಿ ನೋಡ್ಬೋದು ನೀವು. ಯಾಕಂದರೆ ಆ ಜಾಗದಲ್ಲಿ ಫೋಟೋ ಹೊಡೆದ್ರೆ ಡೈರೆಕ್ಟ್ ಇದೆಲ್ಲ 100 ರೂಪಾಯಿ ನೋಟಲ್ಲಿ ಇರೋ ಚಿತ್ರ ಇದೆಲ್ಲ. ಸೊ ಡೈರೆಕ್ಟ್ ಅದು ಚಿತ್ರ ಅದರಲ್ಲಿರೋದೇ ಡೈರೆಕ್ಟ್ ಇದರಲ್ಲಿ ಕಾಣ್ತೈತಲ್ಲ. ನೀವೇನಾದರೂ ಅಹಮದಾಬಾದ್ಗೆ ಭೇಟಿ ಕೊಟ್ಟರೆ ಅಲ್ಲಿಂದ ಸುಮಾರು 80ರಿಂದ 90 ಕಿಲೋಮೀಟರ್ ಅಂತ ಅನ್ಕೋತೀನಿ. ಪಾಟನ್ ಅನ್ನೋ ಈ ಜಿಲ್ಲೆಗೆ ಬಂದರೆ ಅಲ್ಲಿಂದ ಪಾಟನ್ ಜಿಲ್ಲೆಯಲ್ಲಿರೋ ಬಸ್ ಸ್ಟ್ಯಾಂಡಿಂದ ಕೇವಲ 4ರಿಂದ 5 ಕಿಲೋಮೀಟರ್ ಮಾತ್ರ ದೂರದಲ್ಲಿ ಇರೋದು ಈ ರಾಣಿ ಕಿ ವಾವ್ ಅನ್ನೋ ಸ್ಥಳ. ಯಾವುದೇ ಕಾರಣಕ್ಕೂ ಇಲ್ಲಿ ಭೇಟಿ ಕೊಡೋದು ಮಿಸ್ ಮಾಡಿಬಿಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೇನಾದರೂ ಹಿಸ್ಟಾರಿಕಲ್ ಪ್ಲೇಸ್ ಎಲ್ಲ ಜಾಸ್ತಿ ಇಷ್ಟ ಇದ್ದರೆ ಇಲ್ಲಿಗೆ ಬರೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ ನಾನು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಅರ್ಥ ಆಗಿದೆ ಅಂತಲೂ ಅನ್ಕೋತೀನಿ. ಇಷ್ಟ ಆದರೆ ಮಾತ್ರ ಈ ವಿಡಿಯೋಗೆ ಲೈಕ್ ಮಾಡಿರಿ. ಅಥವಾ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ, ಡಿಸ್ಲೈಕ್ ಮಾಡಿರಿ. ಇದೇ ರೀತಿ ಇನ್ನೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.